ಪ್ರೀತಿಯ ಗೆಳೆಯರ 50 ವರ್ಷ ವಯಸ್ಸಾದ ನಂತರ ಏನೋ ಸುಸ್ತು, ಬೆಳಗ್ಗೆ ಎದ್ದೇಳಕ್ಕೆ ಮನಸ್ಸಿರಲ್ಲ. ಮಂಡೇ ಮಾರ್ನಿಂಗ್ ಬ್ಲೂ ಅಂತೀವಿ. ಸೋಮವಾರ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಮನಸ್ಸೇ ಇರಲ್ಲ. ಬೇಜಾರು, ಸುಸ್ತು, ಅಲ್ಲಿ ನೋವು ಇಲ್ಲಿ ನೋವು, ಎನರ್ಜಿನೇ ಇರಲ್ಲ. ಯಾಕಾದ್ರೂ ಬೆಳಕಾಗುತ್ತಪ್ಪ ಅನಿಸ್ತಾ ಇರುತ್ತೆ. ಅದು ಯಾಕೆ ಬಂದ್ರೆ 7 ಪಾಯಿಂಟ್ಸ್ ಹೇಳ್ತೀನಿ. ಆ 7 ಪಾಯಿಂಟ್ ನೀವು ಫಾಲೋ ಮಾಡೋದ್ರಿಂದ ಎನರ್ಜಿಯೆಟಿಗಾಗಿ ಹೆಂಗಾಗಿ ಫೀಲ್ ಆಗ್ತೀರಾ, ಜೊತೆ ಕೆಲಸ ಚೆನ್ನಾಗಿ ಮಾಡ್ತೀರಾ, ಇಡೀ ದಿವಸ ಆಕ್ಟಿವ್ ಆಗಿರ್ತೀರಾ. ನಾನು ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ಸರ್, ನಾನು 500ಕ್ಕಿಂತ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ನನ್ನ ವಿಡಿಯೋ ಇವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡ ಬಿಸಿನೀರು ಕುಡಿಯೋದು ಭಾಳ ಅನುಕೂಲ. ಯಾಕೆಂದ್ರೆ ನೋಡಿ, ನೈಟ್ ಎಲ್ಲ ಮಲ್ಕೊಂಡಿರ್ತೀರ, ರಾತ್ರಿ 9-10 ಗಂಟೆ ಮಲಗಿರ್ತೀರ, 6-7 ಗಂಟೆ ಹೇಳ್ತೀರಾ. ಅಷ್ಟು ಟೈಮಲ್ಲಿ ನೀರಿನ ಅಂಶ ದೇಹದಲ್ಲಿ ಕಡಿಮೆ ಆಗ್ತಿರೋ, ಫ್ಯಾನ್ ಹಾಕೊಂಡು ಮಲ್ಕೊಂಡಿರ್ತಾರೆ, ಡಿಹೈಡ್ರೇಷನ್ ಆಗಿರುತ್ತೆ ಬಾಡಿ. ಬೇಸಿಗೆ ಕಾಲದಲ್ಲಿ ಸೆಕೆ ಜಾಸ್ತಿ ಇರುತ್ತೆ. ಹಾಗೆ ಬೆಳಗ್ಗೆ ತಕ್ಷಣ ಒಂದು ದೊಡ್ಡ ನೀರು ಕುಡಿದ್ಬಿಟ್ಟು ಬಾಡಿ ಎಲ್ಲ ಹೈಡ್ರೇಟ್ ಆಗುತ್ತೆ. ಅದು ವಾಮ್ ವಾಟರ್ ಕೂಡ ಇನ್ನೂ ಅನುಕೂಲ. ವಾಮ್ ವಾಟರ್ಗೆ ಲುಕ್ವಾಮ್ ವಾಟರ್ ಅಂತೀವಲ್ಲ, ಉಗುರು ಬೆಚ್ಚ ನೀರಿಗೆ, ಅದಕ್ಕೆ ಆಯುರ್ವೇದದಲ್ಲಿ ಉಷಾಪಾನ ಅಂತ ಕೂಡ ಹೇಳ್ತಾರೆ. ಇವನ್ನ ಕಾಪರದಲ್ಲಿ ಇಟ್ಕೊಂಡು ಕುಡಿತಾರೆ, ಅದು ಇನ್ನೂ ಒಳ್ಳೆಯದು. ಹತ್ರ ಕುಡಿದಾಗ ಒಂದು ಎನರ್ಜಿ ಸಿಗ್ದಂಗೆ ಆಗುತ್ತೆ ಬಾಡಿಗೆ. ಜೊತೆಗೆ ನಿಮ್ಗೆ ಕಾನ್ಸ್ಟಿಪೇಷನ್ ಇಂದ ಮಲಬದ್ಧ ಇರ್ತಾರೆ, ಅಂಥವ್ರು ಕೂಡ ನೀರು ಕುಡಿದಾಗ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಆಗುತ್ತೆ. ಸೊ ಲೆಟ್ರಿನ್ ಕೂಡ ಸ್ಮೂತ್ ಆಗುತ್ತೆ, ಕಾನ್ಸ್ಟಿಪೇಷನ್ಗೆ ಅನುಕೂಲ ಆಗುತ್ತೆ, ನಿಮ್ಮ ಗಟ್ಟೆಲ್ಲ ಸ್ಟಿಮ್ಯುಲೇಟ್ ಆಗುತ್ತೆ, ಡೈಜೆಷನ್ ಪವರ್ ಚೆನ್ನಾಗಾಗುತ್ತೆ, ಮತ್ತೆ ನಿಮ್ಮ ಇಡೀ ಒಂದು ದೇಹನೇ ಒಂದು ಒಳ್ಳೆ ಹೈ ಎನರ್ಜಿ ಲೆವೆಲ್ ಬರುತ್ತೆ. ಯಾಕಂದ್ರೆ ಹೈಡ್ರೇಷನ್ ಚೆನ್ನಾಗುತ್ತೆ. ಸೊ ನಿಮ್ಗೆ ಗೊತ್ತಿರೋಂಗೆ ಬಾಡಿ 70% ವಾಟರ್ ಅಲ್ವಾ. ಎಸ್ಪೆಷಲಿ ಬ್ರೈನ್ ಚುಕ್ಕ ಕೆಲಸ ಮಾಡಬೇಕು ಅಂತಂದ್ರೆ ನೀರಿನಾಂಶ ಬೇಕು. ಪ್ರತಿಯೊಂದಕ್ಕೂ ಅಂಗಾಂಗಗಳಿಗೆಲ್ಲ, ಜಾಯಿಂಟ್ಸ್ಗೆ, ಪ್ರತಿಯೊಂದಕ್ಕೂ ಕೂಡ ನೀರಿನಾಂಶ ಬಹಳ ಮುಖ್ಯ. ಹಾಗಾಗಿ ಬೆಳಗ್ಗೆ ತಕ್ಷಣ ಉಷಾಪಾನ ಮಾಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ನಂಬರ್ 2 ಬಂದು ಜೆಂಟಲ್ ಸ್ಟ್ರೆಚಸ್ ಅಂತ ಹೇಳ್ತೀವಿ. ಸ್ಟ್ರೆಚ್ ಮಾಡುವಂಥದ್ದು, ನೀವು ಮಸಲ್ಸ್ನ ಸ್ಟ್ರೆಚ್ ಮಾಡೋದು, ಜಾಯಿಂಟ್ಸ್ನ ಸ್ಟ್ರೆಚ್ ಮಾಡೋದು, ಎಲ್ಲ ರೇಂಜ್ ಆಫ್ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಜಾಯಿಂಟ್ ಎಲ್ಲ ಅದನ್ನ ಸ್ಟ್ರೆಚ್ಗೆ ಕೆಲವು ಎಕ್ಸಸೈಸ್ ಎಲ್ಲ ಒಂದು ವಿಡಿಯೋ ಮಾಡಿದ್ದೆ, ವಿಡಿಯೋ ನೋಡಿ. ಎಲ್ಲ ಜಾಯಿಂಟು ಫುಲ್ ರೇಂಜ್ ಆಫ್ ಮೂವ್ಮೆಂಟ್ಸ್ ಆಗಬೇಕು, ಎಲ್ಲ ಕ್ಲಾಸ್ ಸ್ಟ್ರೆಚ್ ಆಗಬೇಕು. ರಿಸ್ಟ್ ಜಾಯಿಂಟ್ ಇರ್ಬೋದು, ಎಲ್ಬೋ ಇರ್ಬೋದು, ಶೋಲ್ಡರ್ ಇರ್ಬೋದು, ರೊಟೇಷನ್ಸ್ ಮಾಡೋದಿರ್ಬೋದು. ಬೆಸ್ಟ್ ಅಂದರೆ ನಿಮ್ಮದು ನಮ್ಮ ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರ ಮಾಡೋದು ಎಲ್ಲ ಜಾಯಿಂಟ್ಸ್ಗೂ ಆರಾಮಾಗಿ ಸ್ಟ್ರೆಚಿಂಗ್ ಆಗುತ್ತೆ, ಎಕ್ಸಸೈಸ್ ಆಗುತ್ತೆ, ಭಾಳ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಸೂರ್ಯ ನಮಸ್ಕಾರ ಒಂದು ಬೆಸ್ಟು. 3 to 5 ಅಟ್ಲೀಸ್ಟ್ 10 to 20 ಅಷ್ಟು ನಿಮ್ಗೆ ಎಷ್ಟು ನಿಮ್ಮ ದೇಹ ಎಷ್ಟು ನಿಮಗೆ ಪರ್ಮಿಷನ್ ಕೊಡುತ್ತೆ ಅಷ್ಟು ಸೂರ್ಯ ನಮಸ್ಕಾರ ಮಾಡಿ. ದೇಹದ ಅಷ್ಟು ಜಾಯಿಂಟ್ಸ್ಗೂ ಅಷ್ಟು ಅಂಗಾಂಗಗಳಿಗೂ ಸ್ಟ್ರೆಚಿಂಗ್ ಆಗುತ್ತೆ. ಸೊ ಸ್ಟ್ರೆಚಿಂಗ್ ಆಯ್ತು ಅಂದರೆ ಒಂದು ಸೆಕೆಂಡ್ ಮಸಲ್ ಸ್ಟೋನ್ ಡೆವಲಪ್ ಆಗುತ್ತೆ, ಮತ್ತು ರೇಂಜ್ ಆಫ್ ಮೂವ್ಮೆಂಟ್ಸ್ ಚೆನ್ನಾಗಿರುತ್ತೆ, ಆರ್ಥರೈಟಿಸ್ ಕಡಿಮೆ ಆಗುತ್ತೆ, ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಇನ್ಫ್ಲಮೇಷನ್ ಬಾಡಿಯಲ್ಲಿ ಕಡಿಮೆ ಆಗುತ್ತೆ, ಭಾಳ ಅನುಕೂಲ ಆಗುತ್ತೆ. ಹಾಗಾಗಿ ಸ್ಟ್ರೆಚಿಂಗ್ ಎಸ್ಪೆಷಲಿ ಸೂರ್ಯ ನಮಸ್ಕಾರ ಮಾಡೋ ಬೇರೆ ಥರ ಜಾಯಿಂಟ್ಸ್ ಸ್ಟ್ರೆಚಿಂಗ್ ಮಾಡ್ಬೋದು. ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡುವಂಥದ್ದು ಭಾಳ ಅನುಕೂಲ ಆಗುತ್ತೆ. ನಂಬರ್ 3 ವಾಕಿಂಗ್ ಇನ್ ಸನ್ಲೈಟ್ ಅಂತೀವಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಬಂಗಾರ ವರ್ಣದ ಭಾಸ್ಕರನ ಬಂಗಾರ ವರ್ಣದ ಆ ಬೆಳಕು ಅಲ್ವಾ ನಿಮ್ಮ ಮುಖದ ಮೇಲೆ, ದೇಹದ ಮೇಲೆ ಬಿತ್ತಂತಂದ್ರೆ ಆ ಒಂದು ಸೂರ್ಯೋದಯನ ನೋಡೋದೇ ಒಂದು ಖುಷಿ, ಒಂದು ಮನಸ್ಸಿಗೆ ಒಂದು ಉಲ್ಲಾಸ, ಒಂದು ಖುಷಿ. ಸೊ ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ. ಮೆಲಟೋನಿನ್ ಹಾರ್ಮೋನ್ ಏನಿರುತ್ತಲ್ಲ, ನೈಟ್ ಸ್ಟಿಮ್ಯುಲೇಟ್ ಆಗುವಂಥದ್ದು, ಬೆಳಗಿನ ಸೂರ್ಯಕಿರಣಗಳಲ್ಲಿ ಅದರದ್ದು ಎಷ್ಟೊಂದು ಎಫೆಕ್ಟ್ಸ್, ಪಾಸಿಟಿವ್ ಎಫೆಕ್ಟ್ಸ್ ಇರುತ್ತೆ. ಜೊತೆಗೆ ನಿಮಗೆ ವೈಟಮಿನ್ ಡಿ ಕುರಿತಾಗೆ, ಸನ್ರೈಸ್ ಕುರಿತಾಗೆ ಒಂದು ವಿಡಿಯೋಗಳು ಮಾಡಿದ್ದೇವೆ, ವಿಡಿಯೋಗಳು ನೋಡಿ. ಸೊ ಸನ್ರೈಸ್ ಸೂರ್ಯನ ಕಿರಣಗಳು ಬಿದ್ದಾಗ ಮೈ ಮೇಲೆ ವೈಟಮಿನ್ ಡಿ ಸಿನ್ಸಿಸ್ಗೆ ಅನುಕೂಲ ಆಗುತ್ತೆ. ವೈಟಮಿನ್ ಡಿ ಚೆನ್ನಾಗಿದ್ರೆ ಬಾಡಿ ಇಮ್ಯುನಿಟಿ, ಬೋನ್ ಸ್ಟ್ರೆಂತು, ಮಸಲ್ ಸ್ಟ್ರೆಂತು, ಹಾರ್ಟ್ ಕೂಡ ಭಾಳ ಅನುಕೂಲ ಆಗುತ್ತೆ. ಸೊ ಹಾಗೆ ಆ ಒಂದು ಬೆಳಗಿನ ಆ ಒಂದು ಸೂರ್ಯೋದಯ ಟೈಮಲ್ಲಿ ವ್ಯಾಯಾಮ, ವಾಕಿಂಗ್ ಎಸ್ಪೆಷಲಿ ಒಂದು 5-10 minutes 15 minutes ವಾಕಿಂಗ್ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಒಂದು ನವ ಚೈತನ್ಯನೇ ನಿಮ್ಮ ದೇಹದಲ್ಲಿ ತುಂಬಿಕೊಳ್ಳುತ್ತೆ. ನಂಬರ್ 4 ಬಂದು ಬ್ರೀತಿಂಗ್ ಎಕ್ಸಸೈಸ್ ಅಂತ, ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಅಂತ. ಎಕ್ಸಸೈಸ್ ನಿಮ್ಗೆ ಗೊತ್ತೇ, ಪ್ರಾಣಾಯಾಮ, ಧ್ಯಾನ ಎಲ್ಲ ಮಾಡೋದ್ರಲ್ಲಿ ಭಾಳಷ್ಟು ಎಕ್ಸಸೈಸ್ ಆಗುತ್ತೆ. ನಾನು ರೀಸೆಂಟಾಗಿ ಜಗ್ಗಿ ವಾಸುದೇವ್ ಅವ್ರದ್ದು, ಸದ್ಗುರು ಅವ್ರದ್ದು ಒಂದು ಕೋರ್ಸ್ ಕೂಡ ಮಾಡಿದೆ, ಇಂಡಿಯನ್ ಇಂಜಿನಿಯರಿಂಗ್ ಅಂತ. ಅದರಲ್ಲೂ ಕೂಡ ಭಾಳಷ್ಟು ಆ ಥರ ಬ್ರೀತಿಂಗ್ ಎಕ್ಸಸೈಸ್ಗಳು ಬರುತ್ತೆ. ಸೊ ಶಾಂಭವಿ ಮಹಾಮುದ್ರ ಅದನ್ನೆಲ್ಲ ಕಲ್ತ್ಕೊಂಡೆ, ಭಾಳ ಅನುಕೂಲ ಆಗುತ್ತೆ. ಅದೇ ರೀತಿ ಆರ್ಟ್ ಆಫ್ ಲಿವಿಂಗ್, ಅದರ ರವಿಶಂಕರ್ ಗುರುಜಿ ನಾನು ಭಾಳ ವರ್ಷಗಳಿಂದ ನಾನು ರೆಗ್ಯುಲರ್ ಮಾಡ್ತಾ ಇದ್ದೀನಿ. ಸೊ ಸುದರ್ಶನ ಕ್ರಿಯೆ ಮಾಡುವಂಥದ್ದೇ ಆಗಲಿ, ಅಥವಾ ಡೀಪ್ ಬ್ರೀತಿಂಗ್ ಮಾಡುವಂಥದ್ದಾಗಲಿ, ಅಲೋಮ ವಿಲೋಮ ಮಾಡುವಂಥದ್ದೇ ಆಗಲಿ, ಪ್ರಾಣಾಯಾಮ ಮಾಡುವಂಥದ್ದೇ ಆಗಲಿ. ಸೊ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಡೀಪ್ ಬ್ರೀತಿಂಗ್ ಮಾಡಿದಷ್ಟು ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಆಕ್ಸಿಜನೇಷನ್ ಕೆಪಾಸಿಟಿ ಚೆನ್ನಾಗುತ್ತೆ. ಬಾಡಿ ಇಡೀ ಆಕ್ಸಿಜನ್ ಅಲ್ವಾ, ನಿಮ್ಗೆ ಎಷ್ಟು ಚೆನ್ನಾಗಿ ಬ್ರೀತ್ ಮಾಡ್ತಾ ಅಷ್ಟು ಆಕ್ಸಿಜನ್ ಎಲ್ಲ ದೇಹಕ್ಕೆಲ್ಲ ಸ್ಪ್ರೆಡ್ ಆಗುತ್ತೆ. ಆಕ್ಸಿಜನ್ ಬಂತಂದ್ರೆ ಎನರ್ಜಿ, ಒಂದು ಸೆಕೆಂಡ್ ನೀವು ಎನರ್ಜೆಟಿಕ್ ಆಗಿರ್ತೀರ.
ನಾನು ಪ್ರತಿ ದಿವಸ ಬೆಳಗ್ಗೆ 5 ಗಂಟೆ ಇದ್ದು ಪ್ರಾಣಾಯಾಮ, ಧ್ಯಾನ, ಸುದರ್ಶನ ಕ್ರಿಯೆ, ಇವಾಗ ಶಾಂಭವಿ ಕ್ರಿಯೆ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಎಲ್ಲ ಮಾಡಿದ ಬೆಳಗ್ಗೆ 5 ಗಂಟೆ ಇದ್ದು ರಾತ್ರಿ 1 ಗಂಟೆ ತನಕ ಅಷ್ಟೇ ಸ್ಟ್ರೆಂತಾಗಿ, ಅಷ್ಟೇ ಉಲ್ಲಾಸ, ಅಷ್ಟೇ ಸಂತೋಷ ಕೆಲಸ ಮಾಡ್ತಿರ್ತೀನಿ. ಅಷ್ಟು ಎನರ್ಜಿ ಇರುತ್ತೆ. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ರಿಫಿಲ್ ಆಗುತ್ತೆ. ನೋಡಿ, ನಿಮಗೆ ಎಲ್ಲ ದೂರ ಪ್ರಯಾಣ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ಬೈಕು ಕಾರ್ ಏನು ಮಾಡ್ತಾರೆ, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀರಾ. ಆರಾಮಾಗಿ ಹೋಗ್ಬೋದು, ಪೆಟ್ರೋಲ್ ಫುಲ್ ಟ್ಯಾಂಕ್ ಇದೆಯಪ್ಪ, ಎಲ್ಲೂ ನಿಂತ್ಕೊಳ್ಳೋದ ಏನು ತೊಂದರೆ ಇಲ್ಲ ಅಂತ. ಅದೇ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಡೀಪ್ ಬ್ರೀತಿಂಗ್ ಮಾಡಿದಾಗ ಇಡೀ ದೇಹದ ಅಂಗಾಂಗಗಳೆಲ್ಲ ಆಕ್ಸಿಜನ್ ಚೆನ್ನಾಗುತ್ತೆ. ಆಕ್ಸಿಜನ್ ಚೆನ್ನಾಗಾಯ್ತು ಅಂತಂದರೆ ಆಕ್ಸಿಜನ್ ಸ್ಟ್ರೆಂತ್ ಅಲ್ವಾ. ಸೊ ನಿಮ್ಮ ಲಂಗ್ಸ್ ಕೆಪಾಸಿಟಿ ಚೆನ್ನಾಗುತ್ತೆ, ಆಕ್ಸಿಜನ್ ಚೆನ್ನಾಗುತ್ತೆ, ಇಡೀ ದಿವಸ ನೀವು ಎನರ್ಜೆಟಿಕ್ ಆಗಿರ್ಬೋದು. ಸೊ ಈ ಥರ ಡೀಪ್ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡೋದು ಭಾಳಷ್ಟು ಅನುಕೂಲ ಇದೆ. ಮನಸ್ಸಿಗೂ ಕೂಡ ಭಾಳ ಅನುಕೂಲ ಆಗುತ್ತೆ. ಮನಸ್ಸು ಪ್ರಲೋಭನೆ ಒಂದಾಗಲ್ಲ, ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಅವೆಲ್ಲ ಕಡಿಮೆ ಆಗುತ್ತೆ ಪ್ರಾಣಾಯಾಮ, ಧ್ಯಾನ ಮಾಡೋದ್ರಿಂದ. ಜೊತೆಗೆ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ, ಆಕ್ಸಿಜನ್ ಚೆನ್ನಾಗುತ್ತೆ, ಮತ್ತು ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನೀವು ಕಾಮಾಗಿ ಕ್ವೈಟಾಗಿ ಇರ್ತೀರಾ, ಓವರ್ ರಿಯಾಕ್ಟ್ ಮಾಡಲ್ಲ, ಸಿಚುವೇಶನ್ ಕಂಟ್ರೋಲ್ ಇರುತ್ತೆ, ಮನಸ್ಸಿಗೆ ಕೂಡ ಭಾಳ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಡೀಪ್ ಬ್ರೀತಿಂಗ್ ಎಕ್ಸರ್ಸೈಸ್ನ ಕಂಪಲ್ಸರಿ ಮಾಡಿ, ಭಾಳ ಅನುಕೂಲ ಆಗುತ್ತೆ. ನಂಬರ್ 5 ಬಂದು ಬ್ರೇಕ್ಫಾಸ್ಟ್. ಹೆಲ್ತಿ ಬ್ರೇಕ್ಫಾಸ್ಟ್ ಭಾಳ ಮುಖ್ಯ. ಎಷ್ಟೋ ಜನ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು, ಅದನ್ನು ಮಾಡಕ್ಕೆ ಹೋಗಬೇಡಿ. ಆಲ್ರೆಡಿ ನೈಟು 8 ಗಂಟೆ 9 ಗಂಟೆ ಊಟ ಮಾಡಿರ್ತಾರೆ, ಬೆಳಗ್ಗೆ ಆಲ್ರೆಡಿ 12 hours ಗ್ಯಾಪ್ ಆಗುತ್ತೆ, ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ. ಇನ್ನೂ ಜಾಸ್ತಿ ಗ್ಯಾಪ್ ಕೊಡೋದು ಅಷ್ಟು ಒಳ್ಳೇದಲ್ಲ. ಹಾಗೆ ಏನಾದರೂ ಸ್ವಲ್ಪ ಹೆಲ್ತಿ ಬ್ರೇಕ್ಫಾಸ್ಟ್, ಹೆಲ್ತಿ ಆಗಿರುತ್ತೆ. ನೋಡಿ, ಇಡ್ಲಿ ಇಸ್ ದ WHO ಡಿಸೈಡ್ ಮಾಡಿದ್ರೆ ಇಟ್ಸ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ. ಸೊ ಅದು ಹೆಲ್ತಿ ಆಗಿರುವಂಥ ಬ್ರೇಕ್ಫಾಸ್ಟ್ನ ತಗೊಳ್ಳಿ. ಸೊ ಬ್ರೇಕ್ಫಾಸ್ಟ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಒಂದು ಹಾಲು ಕುಡಿಬೋದು. ನಾನು ಪ್ರತಿ ದಿವಸ ಬೆಳಗ್ಗೆ ಎದ್ಬಿಟ್ಟು ಒಂದು ರಾಗಿ ಮಾಡಿ ಕುಡಿದ್ಬಿಡ್ತೀನಿ. ರಾಗಿ ಜೊತೆಗೆ ನನ್ನ ಸ್ವಲ್ಪ ಮೆಣಸು ಕೂಡ ಆಗುತ್ತೆ, ಹಿಂಗೆ ಕೂಡ ಹಾಕ್ಕೊಟ್ಟಿರ್ತಾರೆ ಮನೆಯವರು, ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಲೋಟ ನಾನು ಅದನ್ನು ಕುಡಿದ್ಬಿಡ್ತೀನಿ, ರಾಗಿ ಮಾಡಿ. ರಾಗಿ ಗೊತ್ತೆ ರಿಚ್ ಸೋರ್ಸ್ ಆಫ್ ಕ್ಯಾಲ್ಶಿಯಮು, ಜೊತೆಗೆ ಮಿಲ್ಕಲ್ಲಿ ಕುಡಿಸೋದ್ರಿಂದ ಮಿಲ್ಕಲ್ಲೂ ಕೂಡ ಕ್ಯಾಲ್ಶಿಯಮ್ ಸಿಗುತ್ತೆ. ಸೊ ಆ ರೀತಿ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಒಳಗೇನಾಗುತ್ತೆ, ನಿಮ್ಮ ಇಡೀ ದಿವಸ ನೀವು ಗ್ಲೂಕೋಸ್ ಅಂತೂ ಬೇಕೇ ಬೇಕು ದೇಹಕ್ಕೆ ಅಲ್ವಾ. ಸೊ ಬ್ರೇಕ್ಫಾಸ್ಟ್ ಚೆನ್ನಾಗಿ ಹೆಲ್ತಿ ಇರುತ್ತೆ ಅನ್ನೋದ್ರೆ ಇಡೀ ದಿವಸಕ್ಕೆ ನಿಮ್ಗೆ ಬೇಕಾಗುವಂಥ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಹೆಲ್ತಿ ಆಗಿರ್ತೀರ. ಅತ್ಯುತ್ತಮವಾದ ಕೆಲವು ಟಿಪ್ಸ್ ಕೊಟ್ಟಿದ್ದೀನಿ ಗೆಳೆಯರೆ, ಎಸ್ಪೆಷಲಿ ವಯಸ್ಸಾದರೆ. ನೋಡಿ, ಪವರ್ ಅವರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಬೆಳಗ್ಗೆ ಎದ್ದ ತಕ್ಷಣ 1 hour ನೀವು ಹೆಂಗೆ ಸ್ಪೆಂಡ್ ಮಾಡ್ತಾ ಇಡೀ ದಿವಸ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಗ್ತಾ ಖುಷಿಯಾಗಿ ಸ್ಮೈಲ್ ಕೊಡ್ತಾ ಇದ್ದೇಳಿ, ದೇವರು ಒಂದು ಕೃತಜ್ಞತೆ ಹೇಳಬೇಕು, ಮುಖದಲ್ಲಿ ಒಂದು ಪ್ರಾಡ್ ಸ್ಮೈಲ್ ಇರಬೇಕು, ಕೃತಜ್ಞತೆ, ಅಪ್ಪ ದೇವರು ಇವತ್ತು ನಾನು ಬದುಕಿಸಿದೆ. ಯಾಕಂದರೆ ಎಷ್ಟೊಂದು ಜನ ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ ಎದ್ದೇರಲ್ಲ. ಎಷ್ಟೋ ಜನ ಪೇಷಂಟ್ಸ್, ಡಾಕ್ಟರ್ ಮುರಳೀಧರ್ ಅರ್ಧೋಡಿ ಸರ್ಜನ್ ಆ್ಯಕ್ಚುಲಿ ರಕ್ಷಾ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ತುಮಕೂರಲ್ಲಿದೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಎಷ್ಟೋ ಜನ ಪೇಷಂಟ್ಸ್ಗಳನ್ನ ಇದ್ದಾರೆ. ಸೊ ಕೆಲವೆಲ್ಲ ಬಂದು ಹೇಳ್ತಾರೆ, ಸರ್ ನಮ್ಮ ತಂದೆ ಮಲ್ಕೊಂಡಿದ್ದಾರೆ ಸರ್, ನೈಟು ಬೆಳಗ್ಗೆ ಎಬ್ಸಕ್ಕೆ ಹೋದರೆ ಎದ್ದೇ ಹೇಳಿಲ್ಲ ಸರ್, ಹೋಗೇ ಬಿಟ್ಟಿದ್ದು ನಿದ್ದೆಲಿ, ಗೊತ್ತಾಗಿಲ್ಲ ಸರ್ ನಮಗೆ, ನೋಡಿ ಗೊತ್ತಾಗಿದೆ ನಿಮಗೆ ಫೋನ್ ಮಾಡಿ ಹೇಳ್ತಿದ್ವಿ, ಎಲ್ಲರಿಗೂ ತೋರಿಸ್ಬೋದಿತ್ತು, ಒಳ್ಳೆ ಟ್ರೀಟ್ಮೆಂಟ್ ತೊಗೋಬೋದು, ಉಳಿತಿದ್ರು ಏನೋ ಗೊತ್ತೇ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದೇಳದೆ ಒಂದು ವರದಾನ. ಹಂಗಾಗಿ ಒಂದು ಬ್ರಾಡ್ ಸ್ಮೈಲ್ ಕೊಡಿ, ಏನು ಬೇಕಾದ್ರೂ ಆಗಿರಲಿ, ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ, ತಲೆ ಕೆಡಿಸ್ಕೊಬಿಡಿ. ಮನುಷ್ಯ ಅಂದಮೇಲೆ ಒಂದು ಇದ್ದೇ ಇರುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬ್ರಾಡ್ ಸ್ಮೈಲ್ ಕೊಡಿ, ದೇವರು ಕೃತಜ್ಞತೆ ಹೇಳಿ. ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ, ನಾನು ತಲೆ ಮೇಲೆ ಒಂದು ಕೈ ಇಟ್ಕೊಂಡು ನಮ್ಮ ತಂದೆ ತಾಯಿಗಳು ನೆನೆಸ್ಕೊಂಡು ಮಾತು ಆಶೀರ್ವಾದ ಅಂತ, ತಂದೆ ಆಶೀರ್ವಾದ, ತಾಯಿ ಆಶೀರ್ವಾದ, ಗುರುವಿನ ಆಶೀರ್ವಾದ ಅಂತ ಅಂದ್ಕೊಳ್ತೀನಿ. ನಗ್ನಗ್ತಾ ಬೆಳಗ್ಗೆ ಎದ್ದು ಖುಷಿಯಾಗಿದ್ದು ಹೇಳ್ತೀನಿ, ದೇವ್ರಿಗೊಂದು ನಮಸ್ಕಾರ ಹಾಕೋಣಂತೆ. ಖುಷಿಯಾಗಿದ್ದಷ್ಟು ಆ ಇಡೀ ದಿವಸ 1 hour ಪವರ್ ಅಂತ 20 minutes ನಾನು ಪ್ರಾಣಾಯಾಮ, ಧ್ಯಾನ, ಸುದರ್ಶನ ಕ್ರಿಯೆ, 20 minutes ಟು ಡೂ ಲಿಸ್ಟ್ ಮಾಡೋದು, 20 minutes ಮೆಂಟಲ್ಗೆ ಯಾವ್ದು ಮಾಡುವಂಥದ್ದು, ಅವೆಲ್ಲ ಮಾಡಿದಾಗ ಏನಾಗುತ್ತೆ, ಇಡೀ ದಿವಸ ನೀವು ಸಂತೋಷವಾಗಿ ಖುಷಿಯಾಗಿ ಕಳೀತೀರ, ಎನರ್ಜೆಟಿಕ್ ಕಳಿಸ್ತೀರ. ಸೊ ಇಡೀ ದಿವಸ ನೀವು ಚೆನ್ನಾಗಿರ್ಬೇಕಂದ್ರೆ ಆ 1 hour ಭಾಳ ಇಂಪಾರ್ಟೆಂಟು. ಸೊ ಬೆಳಗ್ಗೆ ಎದ್ದು ನಾ ಹೇಳಿದ್ದು ಎಲ್ಲ ಒಂದು ಫಾಲೋ ಮಾಡಿದೆ ಆದರೆ ಖಂಡಿತ ನೀವು 50 ವರ್ಷ ದಾಟ್ತಿರ್ಬೋದು, 60 ವರ್ಷ ದಾಟ್ತಿರ್ಬೋದು, ಇನ್ನೂ ಹೆಂಗಾಗಿ 20 ವರ್ಷ ಕೂಡ ನಾಚ್ಬೋದು. ಆ ರೀತಿಯ ಜೀವನ ಖುಷಿಯಾಗಿ ನಡೆಸ್ಬೋದು ಖಂಡಿತವಾಗ್ಲೂ. ನೋಡಿ, ಇವೆಲ್ಲ ಭಾಳ ಇಂಪಾರ್ಟೆಂಟು. ನಾವು ಯಾವಾಗ ಫಾಲೋ ಮಾಡಬೇಕು. ನೀವು ರೆಗ್ಯುಲರ್ ಫಾಲೋ ಮಾಡಿದಾಗ ಖಂಡಿತ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಮೈಂಡ್ ಸೆಟ್ ಇಂಪ್ರೂವ್ ಆಗುತ್ತೆ. ಯು ಕ್ಯಾನ್ ಅಚೀವ್ ಮಚ್ ಅಂಡ್ ಮೋರ್. ಆಯಿತಾ? ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಫುಲ್ ವಿಡಿಯೋಗಳು ನೋಡೋದಕ್ಕೆ. ಖಂಡಿತವಾಗೂ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ವಾಟ್ಸಪ್ ಗ್ರೂಪ್ ಕೂಡ ಮಾಡಿದ್ದೀನಿ, ಅದನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಮಾಡ್ತಾ ಇದ್ದೀನಿ, ಖಂಡಿತ ಅದನ್ನು ಕೂಡ ಫಾಲೋ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಮರೆಯದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.